ಹಾಯ್ ಹಲೋ ನಮಸ್ತೆ ವಿದ್ಯಾರ್ಥಿಗಳೇ. ಸಮಸ್ತ ಕರ್ನಾಟಕ ವೀಕ್ಷಕ ವಿದ್ಯಾರ್ಥಿಗಳಿಗೆ ಅಶ್ವಮೇಧ ಎಜುಕೇಶನಲ್ ಆ್ಯಪ್ ಕಡೆಯಿಂದ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಬೆಳಕಿನ ಪರ್ವತದೆಡೆ ನಮ್ಮ ನಡೆ. ಸೊ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಭೂಮಿ ನಮ್ಮ ಜೀವಂತ ಗ್ರಹ ಅನ್ನೋ ಒಂದು ಅಧ್ಯಾಯವನ್ನು ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡಿದ್ವಿ ಅಲ್ವಾ? ಎಸ್, ಯಾಕೆ ಭೂಮಿಯನ್ನ ಜೀವಂತ ಗ್ರಹ ಅಂತ ಕರೀತಾರೆ, ವಿಶಿಷ್ಟ ಅಂತ ಗ್ರಹ ಅಂತ ಕರೀತಾರೆ ಅಂತ ನಾವು ನೋಡಿದ್ವಿ ಅಲ್ವಾ? ಅಂದ್ರೆ ಭೂಮಿ ಮೇಲಿರುವಂತ ಪ್ರಮುಖ ಅಂಶಗಳ ಬಗ್ಗೆ, ಭೂಮಿಯಲ್ಲಿರುವಂತ ಗುಣಲಕ್ಷಣಗಳ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಭೂಮಿಯ ಒಳಗೂ ಒಂದು ಗುಣಲಕ್ಷಣಗಳಿದಾವೆ, ಹಲವಾರು ಗುಣಲಕ್ಷಣಗಳಿದಾವೆ. ಸೊ ಯಾರಿಗಾದ್ರೂ ಗೊತ್ತಿದೆನಾ ಭೂಮಿಯ ಒಳಗೆ ಏನಿದೆ ಅಂತ? ಎಸ್, ಗಣಿಗಾರಿಕೆ ಮಾಡ್ತಾರೆ ಮ್ಯಾಮ್. ಇದು ಮೆಗ್ನೀಷಿಯಂ ಸಿಗುತ್ತೆ, ಚಿನ್ನ ಸಿಗುತ್ತೆ, ವಜ್ರ ಸಿಗುತ್ತೆ. ಎಸ್, ಅದು ಭೂಮಿಯ ಮೇಲ್ಪದರದಲ್ಲೇ ಸಿಗೋದು ಮಕ್ಕಳೇ. ಭೂಮಿಯ ಅಂತರಾಳದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಕಿಲೋಮೀಟರ್ ಆಳದಲ್ಲಿ ಭೂಮಿ ಇದೆ. ಸೊ ಅಲ್ಲಿವರೆಗೂ ಹೋದ್ರೆ ನಾವು ಏನೆಲ್ಲ ನೋಡ್ತೀವಿ, ನಿಮ್ಗೆಲ್ಲ ಒಂದು ಐಡಿಯಾ ಇದೆನಾ? ಇಲ್ಲ ಅಲ್ವಾ? ಎಸ್ ವಿದ್ಯಾರ್ಥಿಗಳೇ, ಈ ದಿನ ತರಗತಿಯಲ್ಲಿ ನಾನು ನಿಮ್ಮನ್ನ ಆ ಭೂಮಿಯ ಒಳಗೆ ಕರ್ಕೊಂಡು ಹೋಗ್ತೀನಿ. ಎಲ್ರೂ ಬರಕ್ ತಯಾರಾಗಿದ್ದೀರಲ್ವಾ? ಎಸ್, ತಡ ಮಾಡೋದು ಬೇಡ. ಹಾಗಾದ್ರೆ ತರಗತಿಯನ್ನ ಆರಂಭಿಸೋಣ. ವಿದ್ಯಾರ್ಥಿಗಳೇ, ಈ ದಿನ ತರಗತಿಯಲ್ಲಿ ಶಿಲಾಗೋಳ ಅನ್ನೋ ಒಂದು ಅಧ್ಯಾಯವನ್ನ ಆರಂಭಿಸೋಣ. ಅಂದ್ರೆ ಸೊ ಭೂಮಿಯು ಒಂದು ಶಿಲೆಗಳಿಂದ ಕೂಡಿದೆ ಅಲ್ವಾ? ಅಂದ್ರೆ ಶಿಲೆನ ನಾವು ಅನೇಕ ಉಪಯೋಗಗಳಿಗೆ ಬಳಸ್ಕೊಂತ ಇದ್ವಿ. ಮನೆ ಕಟ್ಟೋದಿಕ್ಕೆ, ಬಿಲ್ಡಿಂಗ್ಗಳು ಕಟ್ಟೋದಿಕ್ಕೆ, ಆಸ್ಪತ್ರೆ, ದೇವಸ್ಥಾನ, ಇನ್ನಿತರ ಹಲವಾರು ವಿಚಾರಗಳಿಗೆ ಬಳಸ್ತಾ ಇದ್ವಿ. ಎಸ್, ಸೊ ಭೂಮಿಯ ಅಂತರಾಳದಲ್ಲಿ ಏನಿದೆ? ಕೇವಲ ಶಿಲೆ ಅಷ್ಟೇ ಇದೆನಾ? ಬೇರೆ ಏನಿದೆ? ಎಲ್ಲಾ ವಿಚಾರಗಳನ್ನ ನಾವೀಗ ನೋಡ್ತಾ ಹೋಗೋಣ. ಎಸ್, ಮೊದಲು ನಿಮ್ಗೆ ಶಿಲಾಗೋಳ ಅಂದ್ರೆ ಏನು, ಅದರ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ತಿಳಿಸ್ತೀನಿ. ಶಿಲಾಗೋಳ ಅಂದ್ರೆ ಭೂಮಿಯ ಮೇಲ್ಪದರವನ್ನ ನಾವು ಏನಂತ ಕರಿತೀವಿ? ಶಿಲಾಗೋಳ ಅಂತೇಳಿ ಕರಿತೀವಿ. ಸೊ ಈ ಒಂದು ಶಿಲಾ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿರುವಂತ ಒಂದು ಘನ ಪದರವನ್ನ ನಾವು ಶಿಲಾಗೋಳ ಅಂತೇಳಿ ಕರಿತೀವಿ. ಹೌದಲ್ವಾ? ಭೂಮಿ ಮೇಲೆ ಅದು ಗಟ್ಟಿಯಾಗಿದೆ ಅಲ್ವಾ ಪದರ? ಎಸ್, ಏನಾದ್ರೂ ಭೂಮಿ ಮೇಲೆ ನಾವು ಕಾಲಿಟ್ಟ ತಕ್ಷಣ ಭೂಮಿ ಒಳಗೆ ಹೋಗುತ್ತಾ ಕಾಲು? ಇಲ್ಲ ಅಲ್ವಾ? ಯಾಕಂದ್ರೆ ಅದು ಗಟ್ಟಿಯಾಗಿರೋದ್ರಿಂದ ಸೊ ಕಾಲು ಏನಾಗ್ತಿದೆ, ಸ್ಟಿಪ್ ಆಗಿ ಕೂಡ್ತಾ ಇದೆ. ಎಸ್, ಸೊ ಈ ಒಂದು ಪದರವನ್ನ ನಾವು ಶಿಲಾಗೋಳ ಅಂತ ಕರಿತೀವಿ. ಈ ಒಂದು ಭೂಮಿ ವಿವಿಧ ರೂಪಗಳನ್ನ ಒಳಗೊಂಡಿದೆ. ಅವುಗಳು ಯಾವ್ಯಾವಪ್ಪ ಅಂತಂದ್ರೆ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು, ಹಾಗೆ ಮರುಭೂಮಿಗಳು, ನದಿ, ಸರೋವರಗಳು, ಇವೆಲ್ಲವನ್ನು ಒಳಗೊಂಡಿದೆ. ಎಸ್, ಹಾಗಾದ್ರೆ ಭೂಚಿಪ್ಪು ಅಂತ ಕರಿತೀವಿ ಯಾವ್ದನ್ನ? ಈ ಒಂದು ಭೂಮಿಯ ಮೇಲ್ಪದರವನ್ನ ನಾವು ಭೂಚಿಪ್ಪು ಅಂತೇಳಿ ಕರಿತೀವಿ. ಎಸ್ ವಿದ್ಯಾರ್ಥಿಗಳೇ, ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದಾದ್ರೆ, ಒಂದು ತೆಂಗಿನಕಾಯಿನ ಸುಲಿದಾಗ ಏನ್ ಸಿಗುತ್ತೆ? ಮೇಲೆ ಒಂದು ಕಾಯಿ ಸಿಗುತ್ತೆ ಅಲ್ವಾ? ಆ ಕಾಯಿಯನ್ನ ನಾವು ಹೊಡೆದಾಗ ಏನ್ ಸಿಗುತ್ತೆ? ಅದ್ರೊಳಗೆ ಕೊಬ್ಬರಿ ಇರುತ್ತೆ. ಸೊ ಅದ್ರೊಳಗೆ ಏನಿರುತ್ತೆ? ನೀರು ಇರುತ್ತೆ. ಎಸ್, ಹಾಗಾದ್ರೆ ಮೇಲಿನ ಪದರನ್ನ ನಾವು ಏನಂತ ಕರಿತೀವಿ? ಎಸ್, ಚಿಪ್ಪು. ಎಸ್, ಹಾಗೇನೆ ಭೂಮಿಯ ಮೇಲ್ಪದರವನ್ನ ನಾವು ಭೂಚಿಪ್ಪು ಅಂತ ಹೇಳಿ ಕರಿತೀವಿ. ಇದು ಭೂಮಿಯ ಒಂದು ಅತ್ಯಂತ ಮೇಲ್ಭಾಗದ ಪದರವಾಗಿದೆ. ಇದನ್ನ ಶಿಲಾಗೋಳ ಅಂತಾನು ಕರೀತಾರೆ. ಸೊ ಚಿತ್ರವನ್ನ ಗಮನಿಸಿ ವಿದ್ಯಾರ್ಥಿಗಳೇ, ನಿಮ್ಗೆ ಚಿತ್ರದಲ್ಲಿ ಮೊದಲ ಭಾಗದಲ್ಲಿ ತೋರಿಸಿದರೆ ತಗ್ಗಾಗಿದೆ, ಭೂಮಿಯ ಒಂದು ತಗ್ಗು ಪ್ರದೇಶ ಕಾಣಿಸ್ತಾ ಇದೆ. ಈ ಒಂದು ತಗ್ಗಾಗಿರುವಂತ ಪ್ರದೇಶ ಭೂಮಿಯ ಪದರವನ್ನ ತೆಳುಗೊಳಿಸುತ್ತೆ. ಅದೇ ರೀತಿಯಾಗಿ ಮತ್ತೆ ಅದ್ರ ಪಕ್ಕದಲ್ಲಿ ನೋಡಿ, ಪರ್ವತ ಬೆಟ್ಟಗಳಿದಾವೆ, ತುಂಬಾ ಹೈಟ್ ಅಲ್ಲಿ ಇದಾವೆ. ಇವು ಏನ್ ಮಾಡ್ತಾ ಇದಾವೆ? ಭೂಮಿಯ ಪದರವನ್ನ ದಪ್ಪ ಹಾಕ್ಸ್ತಾ ಇದಾವೆ. ಹಾಗೆ ಮತ್ತೊಂದು ನಿಮಗೆ ಕಾಣಿಸ್ತಾ ಇದೆ, ಒಂದು ಬ್ಲೂ ಕಲರ್ ಅಲ್ಲಿ ಶೇಡಿಂಗ್ ಆಗಿರೋದು, ಅದನ್ನ ಸಾಗರೀಯ ಪದರ ಅಂತ ಹೇಳ್ತೀವಿ. ಅಂದ್ರೆ ಈ ಸಾಗರಗಳು, ಸಮುದ್ರಗಳನ್ನ ನಾವು ಸಾಗರೀಯ ಹೊರ ಪದರ ಅಂತೇಳಿ ಕರಿತೀವಿ. ಎಸ್, ಸೊ ಈ ಭೂಮಿಯ ಮೇಲ್ಪದರದ ಒಂದು ಅದರ ಒಂದು ನೆಕ್ಸ್ಟ್ ಪಾರ್ಟ್ ಅನ್ನ ನಾವು ಏನಂತ ಕರಿತೀವಿ? ಮೋಹೋ ವಲಯ ಅಂತೇಳಿ ಕರಿತೀವಿ. ಹಾಗೆ ಇದನ್ನ ಒಂದು ಮೇಲ್ ಕಾಣಿಸ್ತಿದೆ ಅಲ್ವಾ, ಆದಷ್ಟು ಪದರವನ್ನ ನಾವು ಸಪರೇಟ್ ಮಾಡ್ತಾ ಇದ್ರೆ ಅದನ್ನ ಭೂಖಂಡದ ಹೊರಪದರ ಅಂತೇಳಿ ಕರಿತೀವಿ. ಈ ಭೂಖಂಡದ ಹೊರಪದರ ಅಪ್ ಟು 0 to 100 ಕಿಲೋಮೀಟರ್ ವರೆಗೆ ಇರುವಂತ ಭಾಗ. 100 ಕಿಲೋಮೀಟರ್ ಆದ್ಮೇಲೆ ನಾವು ಎಂಟ್ರಿ ಆಗ್ತೀವಲ್ವಾ, ಅದನ್ನ ನಾವು ಮ್ಯಾಂಟಲ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಮ್ಯಾಂಟಲ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಮೆಂಟಲ್ ಅಲ್ಲ, ಮ್ಯಾಂಟಲ್. ಎಸ್, ನಾನು ಈಗ ಯಾಕೆ ಹೇಳ್ತೀನಿ ಈಗ ಮ್ಯಾಂಟಲ್ ಯಾಕೆ ಹೇಳ್ತೀನಿ ಅಂದ್ರೆ, ಸೊ ನಿಮ್ಗೆ ಇವು ಸ್ವಲ್ಪ ಹೊಸ ಪದಗಳಾಗಿರ್ತವೆ. ಮ್ಯಾಂಟಲ್ ಅನ್ನೋದು ಹೆಂಗ್ ನೆನ್ಪಿಟ್ಕೋಬೇಕು ಅಂತ ಈ ರೀತಿ ನಾನು ನಿಮ್ಗೆ ಆಪೋಸಿಟ್ ವರ್ಡ್ ಆಗಿ ಹೇಳಿರ್ಬೋದು, ಸಿಮಿಲಾರಿಟಿ ವರ್ಡ್ ಇರ್ಬೋದು, ಲೈವ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಇದರಿಂದ ನಿಮ್ಗೆ ಏನಾಗುತ್ತೆ? ಈ ಒಂದು ವರ್ಡ್ಸ್ ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಈ ರೀತಿಯಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ.
ಎಸ್, ಈಗ ನಾವು ಭೂಮಿಯ ಅಂತರಾಳದ ರಚನೆ ಮತ್ತೆ ಸಂಯೋಜನೆಗಳನ್ನ ನೋಡೋಣ. ಎಸ್, ಸೊ ಭೂಮಿಯನ್ನ ನಾವು ಒಂದು ಭಾಗವನ್ನ ಕಟ್ ಮಾಡಿ ತೆಗೆದಾಗ, ಸೊ ಫಾರ್ ಎಕ್ಸಾಂಪಲ್ ನೀವು ಕಲ್ಲಂಗಡಿ ಹಣ್ಣು ತಗೊಳಕ್ ಹೋಗ್ತೀರಾ, ಕಲ್ಲಂಗಡಿ ಹಣ್ಣನ್ನ ನೀವು ತಗೊಳ್ಬೇಕಾದ್ರೆ ಏನ್ ಮಾಡ್ತೀರಾ, ಒಂದು ಚಂದ್ರಿಕೆ ಅಂತ ಹಾಕ್ತೀರಾ ಅಲ್ವಾ? ಯಾಕೆ? ಹಣ್ಣು ಒಳಗೆ ಹೇಗಿದೆ ಅಂತ ನೋಡೋದಕ್ಕೆ. ಹಾಗೇನೆ ನಾನೀಗ ನಿಮ್ಗೆ ಭೂಮಿಯ ಒಂದು ಭಾಗವನ್ನು ತೆಗೆದಿಟ್ಟಿದ್ದೀನಿ. ಭೂಮಿ ಒಳಗೆ ಏನಿದೆ ನೋಡಿ, ಹಿಣಿಕಿ ನೋಡಿ. ಸೊ ನಂಬರ್ಸ್ ಕಾಣಿಸ್ತಿದೆ ಅಲ್ವಾ, 1 2 3 4 5 ಅಂತ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ಏನವು? ಇವು ಭೂಮಿಯ ಪದರಗಳು. ಎಸ್, ಇವುಗಳ ಬಗ್ಗೆ ನಾನು ನಿಮ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡ್ಬೇಕು ಅಂತಂದ್ರೆ ಸುಮಾರು ಈ ಭೂಮಿ 4.6 ದಶಲಕ್ಷ ಕೋಟಿ ವರ್ಷಗಳ ಹಿಂದೆ ಮಕ್ಕಳೇ, ಕೇವಲ ವರ್ಷ ಅಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ದಶಲಕ್ಷ ಕೋಟಿ, 4.6 ದಶಲಕ್ಷ ಕೋಟಿ ವರ್ಷಗಳ ಹಿಂದೆ ಭೂಮಿ ಹಿಂದೆ ಇತ್ತು. ಅಲ್ಲಿಂದ ಇಲ್ಲಿವರೆಗೂ ಭೂಮಿ ಏನಾಗ್ತಾ ಬಂದಿದೆ? ಬದಲಾವಣೆ ಆಗ್ತಾ ಬಂದಿದೆ. ಆಗಿದ್ದಂತ ಭೂಮಿಯ ಒಂದು ವೈಪರ್ಯ ಅಥವಾ ಅದರ ಒಂದು ಸ್ವರೂಪ ಈಗ ಇಲ್ಲ. ಈಗೇನಾಗ್ತಾ ಇದೆ? ಬದಲಾವಣೆ ಆಗ್ತಾ ಇದೆ. ಯಾಕೆ? ಭೂಮಿ ಮೇಲೆ ಅನೇಕ ಬದಲಾವಣೆಗಳಾಗ್ತಾ ಇದ್ದಾವೆ. ಸಾಗರ ಪ್ರವಾಹಗಳಾಗ್ತಾ ಇದ್ದಾವೆ, ಸುನಾಮಿಗಳಾಗ್ತಾ ಇದ್ದಾವೆ, ಭೂಕಂಪಗಳು ಆಗ್ತಾ ಇದ್ದಾವೆ. ಸೊ ಇವೆಲ್ಲದರ ಒಂದು ಪರಿಣಾಮವಾಗಿ ಭೂಮಿಯ ಒಂದು ಏನಾಗ್ತಿದೆ? ಒಂದು ಸ್ವರೂಪ ಬದಲಾವಣೆ ಆಗ್ತಿದೆ. ಭೂಮಿಯ ಮಕಚರೆ ಬದಲಾವಣೆ ಆಗ್ತಾ ಇದೆ. ಹಾಗೆ ನಾವು ಕೇವಲ 10 ರಿಂದ 12 ಕಿಲೋಮೀಟರ್ ಮಾತ್ರ ಭೂಮಿಯ ಒಳಗಿರುವ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡಿದೀವಿ, ಅಲ್ಲಿಯ ಒಂದು ಮಾಹಿತಿಯನ್ನ ಪಡ್ಕೊಂಡಿದೀವಿ. ಅದಕ್ಕೂ ಒಳಗೆ ನಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ, ನಾವು ಭೂಮಿಯ ಆಳಕ್ಕೆ ಹೋದಂಗೆಲ್ಲ ಅದರ ತಾಪಮಾನ ಹೆಚ್ಚುತ್ತಾ ಹೋಗ್ತಾ ಇದೆ. ಸೊ ಈಗ ಒಂದು ವೈಜ್ಞಾನಿಕದ ಪ್ರಕಾರ, ಒಂದು ಪ್ರಾಕ್ತನ ಶಾಸ್ತ್ರಜ್ಞರಿರ್ಬೋದು, ಸೈಂಟಿಸ್ಟ್ಗಳ ಪ್ರಕಾರ ಒಂದು ಏನ್ ಹೇಳಿದ್ದಾರೆ, ಒಂದು ಅಂದಾಜನ 32 ಮೀಟರ್ ನಾವು ಆಳಕ್ಕೆ ಹೋದ್ವಿ ಅಂದ್ರೆ, 32 ಮೀಟರ್ ಮಕ್ಕಳೇ, 32 ಮೀಟರ್ ನಾವು ಒಳಗೆ ಹೋದ್ವಿ ಅಂದ್ರೆ 1 ಸೆಂಟಿಗ್ರೇಡ್ ಉಷ್ಣಾಂಶ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲೇನಾದ್ರೂ ಈಗ ಭೂಮಿಯ ಒಳಗೆ ಹೋದಂಗೆಲ್ಲ ಫಸ್ಟಿಗೆ ಏನಾದ್ರು 30 ಡಿಗ್ರಿ ಸೆಲ್ಸಿಯಸ್, ನಾನು ಅಂದಾಜು ಹೇಳ್ತಾ ಇದ್ದೀನಿ, 30 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದ್ರೆ ಅಲ್ಲಿಂದ ನಾನು 32 ಮೀಟರ್ ಹೋದೆ ಅಂದ್ರೆ 30 ಡಿಗ್ರಿ ಇರೋದು 31 ಡಿಗ್ರಿ ಆಗುತ್ತೆ. ಮತ್ತೆ 32 ಕಿಲೋಮೀಟರ್ ನಾನು ಮೀಟರ್ ಒಳಗೆ ಹೋದೆ ಅಂತಂದ್ರೆ 32, ಇದು 33 ಸೆಂಟಿಗ್ರೇಡ್. ಹೀಗೆ ಒಂದೊಂದು ಸೆಂಟಿಗ್ರೇಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ತಾಪಮಾನ ಹೆಚ್ಚಾದಂಗೆಲ್ಲ ನಾವು ಒಳಗೆ ಈಸಿಯಾಗಿ ಪ್ರವೇಶ ಮಾಡಕ್ ಆಗುತ್ತಾ? ಆಗಲ್ಲ. ನಮ್ಮ ಬಾಡಿಗೆ ಒಂದು ಇಷ್ಟು ಟೆಂಪರೇಚರ್ ತಡ್ಕೋಬೇಕು ಅಂತ ಒಂದಿರುತ್ತೆ ಅಲ್ವಾ? ಎಸ್, ಭೂಮಿಯ ಅಂತರಾಳವನ್ನು 3 ಪ್ರಮುಖ ಪದರಗಳನ್ನಾಗಿ ವಿಂಗಡಿಸಲಾಗಿದೆ. ಸೊ ಅವು ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಭೂಚಿಪ್ಪು, ಎರಡನೆಯದಾಗಿ ಮ್ಯಾಂಟಲ್, ಮೂರನೇದಾಗಿ ಕೇಂದ್ರಗೋಳ. ಎಸ್, ಭೂಮಿಯನ್ನ 3 ಪದರಗಳನ್ನಾಗಿ ಮಾಡಿದೀವಿ. ಯಾವ್ಯಾವು ಮಕ್ಕಳೇ ಹೇಳಿ ನೋಡೋಣ? ಭೂಕವಚ, ಮ್ಯಾಂಟಲ್, ಕೇಂದ್ರಗೋಳ. ಎಸ್, ಮತ್ತೆ ಇವುಗಳನ್ನ ನಾವು ವಿಭಾಗ ಮಾಡ್ಕೊಂತ ಹೋಗ್ತೀವಿ. ಅವುಗಳ ಒಂದು ಆಕಾರ, ಅಲ್ಲಿಯ ಒಂದು ವ್ಯವಸ್ಥೆ, ಅಲ್ಲಿ ಒಂದು ಸ್ವರೂಪದ ಆಧಾರದ ಮೇಲೆ ಮತ್ತೆ ಭಾಗಗಳನ್ನಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈ ಭೂಕವಚವನ್ನ ಮತ್ತೆ ನಾವು 2 ರೀತಿಯಾಗಿ ಹೋಗ್ತೀವಿ. ಒಂದು ಸೀಮಾ ವಲಯ ಮತ್ತೆ ಸಿಯಾಲ್ ವಲಯ. ಸೀಮಾ ಅಥವಾ ಸೈಮಾ ವಲಯ ಅಂತ ಕರಿತೀವಿ, ಮತ್ತೆ ಸಿಯಾಲ್ ವಲಯ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಸೀಮಾ ವಲಯ ಮತ್ತೆ ಸಿಯಾಲ್ ವಲಯ ಅಂತೇಳಿ ಕರಿತೀವಿ. ಸೊ ಮಕ್ಕಳೇ, ಸೊ ಇಲ್ಲಿ ನೋಡಿ, ನನ್ನ ಕಡೆ ನೋಡಿ. ಎಸ್, ಇಲ್ಲಿ ನೋಡಿ ಮಕ್ಕಳೇ, ಅಲ್ಲಿ ಸ್ಕ್ರೀನ್ ಬಿಟ್ಟು ಈ ಸ್ಕ್ರೀನ್ ನೋಡಿ. ಎಸ್, ಸೊ ನಾನು ಹೇಳಿದೆ ಸಿಯಾಲ್ ಅಂತ ಹೇಳಿದೆ ಅಲ್ವಾ? ಸಿಯಾಲ್, SIAL ಹೇಳಿ, SIAL. SI ಅಂದ್ರೆ ಸಿಲಿಕಾನ್, ನಿಮ್ಗೆ ವೈಜ್ಞಾನಿಕವಾಗಿ ಗೊತ್ತಲ್ವಾ? ಎಸ್, ಸೊ ಸಿಲಿಕಾನ್. AL ಅಂತಂದ್ರೆ ಅಲ್ಯೂಮಿನಿಯಂ. ಎಸ್, ಎರಡನ್ನು ಸೇರಿದ್ರೆ ಸಿಯಾಲ್. ಅಂದ್ರೆ ಸಿಲಿಕಾನ್ ಮತ್ತೆ ಅಲ್ಯೂಮಿನಿಯಂ ಇರುವಂತ ಪ್ರದೇಶವನ್ನು ನಾವು ಸಿಯಾಲ್ ಅಂತ ಕರಿತೀವಿ. ಹಾಗೆ ಸೈಮಾ ಅಥವಾ ಸೀಮಾ ಅಂತ ಹೇಳ್ತೀವಿ. SIMA ಅಂದ್ರೆ SI ಅಂತಂದ್ರೆ ಸಿಲಿಕಾ, MA ಅಂದ್ರೆ ಮೆಗ್ನೀಷಿಯಂ. ಸಿಲಿಕಾ ಮತ್ತು ಮೆಗ್ನೀಷಿಯಂ ಇರುವಂತ ಒಂದು ಪ್ರದೇಶವನ್ನು ನಾವು ಸೈಮಾ ಅಂತ ಕರಿತೀವಿ. ಅಂದ್ರೆ ಈ ಒಂದು ಭೂಕವಚವನ್ನ ಮತ್ತೆ ನಾವು 2 ಪದರಗಳನ್ನಾಗಿ ನೋಡ್ತೀವಿ. ಒಂದು ಮೇಲ್ಪದರದಲ್ಲಿ ನಾವು ಸಿಲಿಕಾ ಮತ್ತು ಅಲ್ಯೂಮಿನಿಯಂನ ನೋಡ್ತೀವಿ, ಅಲ್ಲಿ ಹೇರಳವಾಗಿ ದೊರಕ್ತವೆ. ನೆಕ್ಸ್ಟ್ ಅದರ ಕೆಳಪದರಕ್ಕೆ ನಾವು ಹೋದಾಗ ಸಿಲಿಕಾ ಮತ್ತು
ಮೆಗ್ನೀಷಿಯಮು ಹೆಚ್ಚಾಗಿ ದೊರಕುತ್ತೆ. ಹಾಗಾಗಿ ಈ ಪದರಗಳನ್ನ ಸಿಯಾಲ್ ಮತ್ತು ಸೀಮಾ ಅಂತೇಳಿ ಕರೀತಾರೆ. ಮಕ್ಕಳ ಪ್ರಶ್ನೆ ಇದ್ರ ಮೇಲೆ ತುಂಬಾನೇ ಸರಿ ರೈಸ್ ಆಗ್ತಿದೆ. ಸೊ ಸಿಯಾಲ್ ಅಂದ್ರೆ ಏನು, ಸೀಮಾ ಅಂದ್ರೆ ಏನು ಅಂತ ಹೇಳಿ ಆಪ್ಷನ್ಸ್ ನ ಕೊಡ್ತಾ ಹೋಗ್ತಾರೆ. ಓಕೆನಾ. ಎಸ್, ಈ ಮ್ಯಾಂಟಲ್ ನ ಮತ್ತೆ ನಾವು ಎರಡು ಪದರಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಎಸ್ತನೋಸ್ಪಿಯರ್, ಮತ್ತೊಂದು ಮೆಸೋಸ್ಪಿಯರ್ ಅಂತೇಳಿ ಕರಿತೀವಿ. ಸೊ ಇಂದು ಮ್ಯಾಂಟಲ್ ನ ಮೇಲ್ ಪದರವನ್ನ ನಾವು ಎಸ್ತನೋಸ್ಪಿಯರ್ ಅಂತ ಕರಿತೀವಿ, ಅದರ ಒಂದು ಕೆಳ ಪದರವನ್ನ ನಾವು ಮೆಸೋಸ್ಪಿಯರ್ ಅಂತ ಕರಿತೀವಿ. ಈ ಒಂದು ಎಸ್ತನೋಸ್ಪಿಯರು ಭಾಗಶಃ ದ್ರವ ರೂಪದಲ್ಲಿ ಇರ್ಬೋದು, ಅಂದ್ರೆ ಸಂಪೂರ್ಣವಾಗಿ ದ್ರವ ರೂಪ ಅಲ್ಲ, ಭಾಗಶಃ ಅಂತಂದ್ರೆ ಪಾಕದ ರೀತಿಯಲ್ಲಿ ದ್ರವ ರೂಪದಲ್ಲಿ ಇರುತ್ತೆ. ಸೊ ಮೆಸೋಸ್ಪಿಯರ್ಗೆ ನಾವು ಹೋದ್ರೆ ಇದು ಘನ ರೂಪದಲ್ಲಿ ಇರುತ್ತೆ, ಭಾಗಶಃ ಘನ ರೂಪದಲ್ಲಿ ಇದು ಇರುತ್ತೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಕೇಂದ್ರಗೋಳಕ್ಕೆ ಹೋದ್ರೆ ನಾವು ಮತ್ತೆ ಎರಡು ಭಾಗಗಳನ್ನ ನೋಡ್ತೀವಿ, ಒಂದು ಹೊರ ಕೇಂದ್ರ ಮತ್ತೊಂದು ಒಳ ಕೇಂದ್ರ. ಸೊ ಹೊರ ಕೇಂದ್ರ ಸಹ ಇದು ದ್ರವ ರೂಪದಲ್ಲಿ ಇರುತ್ತೆ. ಸೊ ಒಳ ಕೇಂದ್ರ ಇದು ಘನ ರೂಪದಲ್ಲಿ ಇರುತ್ತೆ. ಯಾಕಪ್ಪ ಅಂತಂದ್ರೆ ಮೇಲಿನ ಹೆಚ್ಚಿನ ಒತ್ತಡ ಈ ಒಳ ಕೇಂದ್ರದ ಮೇಲೆ ಬೀಳೋದ್ರಿಂದ ಇಲ್ಲಿ ಇರುವಂತಹ ಪ್ರದೇಶ ಏನಾಗುತ್ತೆ, ಘನ ರೂಪದಲ್ಲಿ ಇರುತ್ತೆ. ಎಸ್ ಮಕ್ಕಳೇ, ಅರ್ಥ ಆಗಿದೆ ಅಲ್ವಾ? ಎಸ್. ಸೊ ನೋಡಿ, ಭೂಮಿಯ ಒಂದು ಮೇಲ್ಪದರು ಅದನ್ನ ನಾವು ಒಳಗಡೆಗಾಗಿ ಒಂದು ಪಾರ್ಟ್ನ ಕಟ್ ಮಾಡಿ ಈಗ ನಾವು ಹೋಗೋಣ. ಎಸ್. ಸೊ ನೋಡಿ, ಈಗ ನಾವು ಫಸ್ಟ್ 0 to 100 ಕಿಲೋಮೀಟರ್ ವರೆಗೂ ಹೋಗೋಣ. ಭೂಮಿಯ ಮೇಲ್ಪದರದಿಂದ ಈಗ ನಾವು 100 ಕಿಲೋಮೀಟರ್ ವರೆಗೂ ಬಂದಿದೀವಿ. ಸೊ ಅದನ್ನ ನಾವು ಅಸ್ತನೋಸ್ಪಿಯರ್ ಅಥವಾ ಎಸ್ತನೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಎಸ್. ಸೊ ಇದು ಮ್ಯಾಂಟಲ್ ನ ಮೇಲ್ಪದರವನ್ನ ನಾವೀಗ ತಲುಪಿದ್ವಿ. ಎಸ್. ಸೊ ಮಕ್ಕಳೇ, ಈಗ ಮೇಲ್ಪದರದಿಂದ ಸ್ವಲ್ಪ ನಾವು ಮುಂದಕ್ಕೆ ಹೋಗೋಣ, ಅಪ್ ಟು 2900 ಕಿಲೋಮೀಟರ್ ದೂರ ಹೋಗೋಣ. ಎಸ್, ಬನ್ನಿ ಹಾಗಾದ್ರೆ 2900 ಕಿಲೋಮೀಟರ್ ಬನ್ನಿ. ಈಗ ನಾವು ಬಂದಿದೀವಲ್ವಾ, ಯಾವ್ದಕ್ ಬಂದ್ವಿ? ಈ ಒಂದು ಮ್ಯಾಂಟಲ್ ನ ವಲಯವನ್ನ ದಾಟ್ತಾ ಇದೀವಿ, ಎಂಡ್ ಪಾರ್ಟಿಗೆ ಬಂದಿದೀವಿ. ಇದನ್ನ ನಾವು ಗುಟೆನ್ಬರ್ಗ್ ಅಂತ ಕರಿತೀವಿ. ಈ ಒಂದು ಮ್ಯಾಂಟಲ್ ನ ಮತ್ತೆ ಈ ಒಂದು ಹೊರ ಕೇಂದ್ರ, ಔಟ್ ಕೋರ್ ಅಂದ್ರೆ ಹೊರ ಕೇಂದ್ರ, ಇವೆರಡು ಪದರ ಅಂದ್ರೆ ಮ್ಯಾಂಟಲ್ ಮತ್ತು ಔಟ್ ಕೋರ್ ಇವೆರಡರ ಮಧ್ಯದಲ್ಲಿ ಬರುವಂತ ಒಂದು ಬಾರ್ಡರ್ ನ ನಾವ್ ಏನಂತ ಕರಿತಿದೀವಿ? ಗುಟೆನ್ಬರ್ಗ್ ಅಂತ ಹೇಳಿ ಕರಿತಾ ಇದೀವಿ. ಸೊ ಈ ಒಂದು ಮತ್ತೆ ಕೇಂದ್ರಗೋಳದಲ್ಲಿ ನಾವು ಎರಡು ಭಾಗಗಳನ್ನ ನೋಡ್ತೀವಿ, ಒಂದು ಹೊರ ಕೇಂದ್ರ ಮತ್ತೆ ಒಳ ಕೇಂದ್ರ ಅಂತ ಹೇಳಿದೆ. ಈ ಹೊರ ಕೇಂದ್ರದಲ್ಲಿ ಔಟರ್ ಕೋರ್ ಅಂದ್ರೆ ಹೊರ ಕೇಂದ್ರ, ಈ ಹೊರ ಕೇಂದ್ರ ಅಪ್ ಟು 2900 ಕಿಲೋಮೀಟರ್ ಇಂದ 5150 ಕಿಲೋಮೀಟರ್ ದೂರ ಇದೆ. ಮಕ್ಕಳೇ, ಈಗ ಮತ್ತೆ ಮುಂದೆ ಹೋಗೋಣ. ಎಸ್, ಬನ್ನಿ. 5150 ಕಿಲೋಮೀಟರ್ ದೂರ ಬನ್ನಿ. ಬಂದ್ರಾ? ಈಗ ನಾವು ಹೊರ ಕೇಂದ್ರವನ್ನ ನಾವು ತಲುಪಿದೀವಿ. ಹೊರ ಕೇಂದ್ರದಲ್ಲಿ ನಾವೀಗ ನಿಫೆ ಅಂತೇಳಿ ಕರಿತಿದೀವಿ. ನಿಫೆ, NIFE. NI ಅಂದ್ರೆ ನಿಕಲ್, FE ಅಂದ್ರೆ ಫೆರಾಸ್, ಅಂದ್ರೆ ನಿಕಲ್ ಮತ್ತು ಕಬ್ಬಿಣದ ಅಂಶ ಇಲ್ಲಿ ಹೇರಳವಾಗಿದ್ದರಿಂದ ಈ ಒಂದು ಭಾಗವನ್ನ ನಿಫೆ ಅಂತೇಳಿ ಕರಿತೀವಿ. ಮಕ್ಕಳೇ, ಹೊರ ಕೇಂದ್ರಗೋಳವನ್ನ ನಾವು ಏನಂತ ಕರಿತೀವಿ? ನಿಫೆ ಅಂತ ಕರಿತೀವಿ. ಕೇಳ್ಬೋದು ಮಕ್ಕಳೇ, ಈ ಭೂಮಿಯ ಯಾವ ಒಂದು ಪದರವನ್ನ ನಾವು ನಿಫೆ ಅಂತ ಹೇಳಿ ಕರಿತೀವಿ? ಯಾವ ಪದರನ್ನ? ಹೊರ ಕೇಂದ್ರವನ್ನ. ಎಸ್. ಅದೇ ರೀತಿ ಈಗ ಮತ್ತೆ ಮುಂದೆ ಹೋಗೋಣ. ಎಸ್, ಈಗ 5150 ಕಿಲೋಮೀಟರ್ಗೆ ಬಂದ್ವಿ. ತುಂಬಾ ತಾಪಮಾನ ಇದೆ. ಎಸ್. ಸೊ ಈ ಒಂದು ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ ಈಗ ತಾಪವನ್ನ ಭೇದಿಸೋಕೆ. ಎಸ್, 5150 ಕಿಲೋಮೀಟರ್ ಇಂದ 6371 ಕಿಲೋಮೀಟರ್ಗೆ ಈಗ ನಾವು ಹೋಗೋಣ. ದಿಸ್ ಇಸ್ ಅ ಎಂಡ್ ಪಾರ್ಟ್. ಈ ಒಂದು ಕೊನೆಯ ಹಂತಕ್ಕೆ ನಾವು ಈಗ ಬಂದಿದೀವಿ. ಇದನ್ನ ನಾವು ಒಳ ಕೇಂದ್ರ ಅಂತ ಹೇಳಿ ಕರಿತೀವಿ. ಇದು ಸಂಪೂರ್ಣವಾಗಿ ಘನ ರೂಪದಲ್ಲಿ ಇರುತ್ತೆ. ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ವೆರಿ ಗುಡ್. ಎಸ್, ನಿಮ್ಗೆ ಹೇಳಿದೆ ಅಲ್ವಾ ಸಿಯಾಲ್ ಮತ್ತು ಸೀಮಾ ಅಂತ ಹೇಳಿದೆ. SIAL ಸಿಯಾಲ್, SIMA ಸೀಮಾ ಅಂತ ಹೇಳಿದೆ. ಅದನ್ನ ಸೈಮಾ ಅಂತಾನು ಹೇಳಿದ್ದಾರೆ. ನಿಮ್ಮ ಪುಸ್ತಕದಲ್ಲಿ ಸೈಮಾ ಅಂತಾನು ಇದೆ, ಬಟ್ ಇಂದಿನ ಪುಸ್ತಕಗಳಲ್ಲಿ ಸೀಮಾ ಅಂತಾನು ಇತ್ತು. ಓಕೆನಾ? ಸೊ ಈಗಾಗಲೇ ನಾನು ಹೇಳಿದೀನಿ ಯಾಕೆ ಸಿಯಾಲ್ ಅಂತ ಕರೀತಾರೆ ಮತ್ತೆ ಯಾಕೆ ಸೀಮಾ ಅಂತ ಕರೀತಾರೆ ಅಂತ. ಎಸ್. ಸೊ ನೆಕ್ಸ್ಟ್, ಈ ಒಂದು ಸಿಯಾಲ್ ಪದರ ಹೆಚ್ಚು ದಪ್ಪ ಆಗಿದೆ ಆದ್ರೆ ಕಡಿಮೆ ಸಾಂದ್ರತೆಯನ್ನ ಹೊಂದಿದೆ. ಸಿಯಾಲು ಹೆಚ್ಚು ದಪ್ಪ ಆಗಿದೆ, ಕಡಿಮೆ ಸಾಂದ್ರತೆಯನ್ನ ಹೊಂದಿದೆ. ಆದ್ರೆ ಸೀಮಾ ಪ್ರದೇಶ ಕಡಿಮೆ ದಪ್ಪ ಹೊಂದಿದೆ ಆದ್ರೆ ಹೆಚ್ಚು ಸಾಂದ್ರತೆಯನ್ನ ಹೊಂದಿದೆ. ಈ ಒಂದು ಸಿಯಾಲ್ ಅನ್ನ ನಾವು ಭೂಖಂಡಗಳ ಮೇಲ್ಪದರ ಅಂತ ಕರೆದ್ರೆ, ಸೀಮಾ ವಲಯವನ್ನ ಸಾಗರಿಯ ಮೇಲ್ಪದರ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಲ್ಲ? ಇದು ಹೆಚ್ಚಾಗಿ ಸಾಗರ ಪ್ರದೇಶಗಳಲ್ಲಿ ಕಂಡು ಬಂದ್ರೆ, ಇದು ಹೆಚ್ಚಾಗಿ ಭೂ ಪ್ರದೇಶದಲ್ಲಿ ಕಂಡು ಬರುತ್ತೆ. ಮುಂದೆ ಹೋಗೋಣ. ಮ್ಯಾಂಟಲ್. ಎಸ್ ವಿದ್ಯಾರ್ಥಿಗಳೇ, ಭೂಮಿಯನ್ನ ನಾವೀಗ ಅರ್ಧ ಭಾಗ ಕಟ್ ಮಾಡ್ಬಿಡೋಣ. ಎಸ್. ಸೊ ಈಗ ಕಟ್ ಮಾಡಿದ್ವಿ. ಸೊ ಈ ಒಂದು ಭೂ ಚಿಪ್ ನ ನಾವು ಮೊಹೊರೊಮಿಸಿಕ್ ಸೀಮಾ ವಲಯ ಅಂತ ಹೇಳಿ ಕರಿತೀವಿ. ಎಸ್. ಹಾಗೆ
ಮೊಹರೋಮಿಕ್ಸಿಕ್ ವಲಯ ಅಂತ ಯಾಕೆ ಕರಿತೀವಿ ಗೊತ್ತಾಯ್ತರಲ್ಲ, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಸಿಲಿಕಾ ಅವೆಲ್ಲ ದೊರೆದ್ರಿಂದ ಅದನ್ನ ಆ ರೀತಿಯಾಗಿ ಕರಿತೀವಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ಮ್ಯಾಂಟಲ್ ನ ಮೇಲ್ಪದರ, ನೋಡಿ ಅಲ್ಲಿ ಕಾಣಿಸ್ತಿದಲ್ವಾ ನಿಮ್ಗೆ ಮೆಹಂದಿ ಕಲರ್ ಅಲ್ಲಿರುವಂತ ಬಾರ್ಡ್ರು, ಅದನ್ನ ಮ್ಯಾಂಟಲ್ ನ ಮೇಲ್ಪದರ ಅಂತ ಕರಿತೀವಿ. ಅದಕ್ಕೆ ಎಸ್ತನೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಅದರ ನಂತರ ಬರೋದೇ ಮ್ಯಾಂಟಲ್ ನ ಕೆಳಪದರ, ಸ್ವಲ್ಪ ಗೋಲ್ಡಿಶ್ ಅಲ್ಲಿ ಇದೆ ಅಲ್ವಾ, ಅದನ್ನ ಮೆಸಾಸ್ಪಿಯರ್ ಅಂತ ಹೇಳಿ ಕರಿತೀವಿ. ಇದು ಮ್ಯಾಂಟಲ್ ನ ಕೆಳಪದರ, ಇದನ್ನ ಮೆಸಾಸ್ಪಿಯರ್ ಅಂತ ಹೇಳಿ ಕೇಳ್ತಾರೆ. ಮಕ್ಳು ನಿಮಗೆ ಕೇಳ್ಬೋದು ಮ್ಯಾಂಟಲ್ ನ ಎರಡನೇ ಕೆಳಪದರ ಯಾವುದು, ಮೇಲ್ಪದರ ಯಾವುದು, ಪ್ರಶ್ನೆ ಹೇಗಾದ್ರೂ ಟ್ವಿಸ್ಟ್ ಮಾಡ್ಬೋದು. ಎಸ್, ನೆಕ್ಸ್ಟ್ ಅದ್ರ ನಂತರ ಬರೋದು ಈ ಕೇಂದ್ರಗೋಳ ಮತ್ತೆ ಈ ಮ್ಯಾಂಟಲ್, ಇವೆರಡಕ್ಕೂ ಒಂದು ಸಂಧಿಸುವ ಒಂದು ಏನು ಬಾರ್ಡರ್ ಅಂತ ಹೇಳ್ತೀವಿ ಅಥವಾ ಗಡಿ ಅಂತ ಹೇಳ್ತೀವಿ. ಅದನ್ನ ನಾವೇನಂತ ಕರಿತೀವಿ, ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಹೇಳಿ ಕರಿತೀವಿ. ಶಿಲಾಪಾಕ ಅಥವಾ ಮ್ಯಾಗ್ಮಾ. ಸೊ ವಿದ್ಯಾರ್ಥಿಗಳೇ ಚಿತ್ರವನ್ನ ಗಮನಿಸಿ, ನಿಮ್ಗೆ ರೆಡ್ಡಿಶಲ್ ಕಾಣಿಸ್ತಾ ಇದೆ ಅಲ್ವಾ, ರೆಡ್ಡಿಶಲ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನೇ ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತೇಳಿ ಕರಿತೀವಿ. ಮಕ್ಕಳೇ, ಒಂದು ಬೆಲ್ಲವನ್ನ ನಾವು ಕುಟ್ಟಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ರೆ ಏನಾಗಿರುತ್ತೆ, ಅದು ಬೆಲ್ಲ ಹಾಗೆ ಇರುತ್ತೆ. ಸೊ ಇನ್ ಕೇಸ್ ನಾವು ಕೆಳಗಡೆಯಿಂದ ಹೀಟ್ ಪ್ರೊಡ್ಯೂಸ್ ಮಾಡಿದ್ರೆ, ಆ ಪಾತ್ರೆಗೆ ಹೀಟ್ ಪ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಆ ಬೆಲ್ಲ ಮೆಲ್ಟ್ ಆಗ್ತಾ ಬರುತ್ತೆ, ಪಾಕ ಆಗುತ್ತೆ ಅಲ್ವಾ. ಈಗೆಲ್ಲ ಪಂಚಮಿ ಹಬ್ಬ ಬಂತು. ಸೊ ಈಗೆಲ್ಲರೂ ಉಂಡೆಯನ್ನ ಕಟ್ಟೋದಕ್ಕೆ ಪಾಕ ಮಾಡೋದಕ್ಕೆ ಎಲ್ಲ ತಯಾರಾಗಿದ್ದೀರಾ ಅಲ್ವಾ. ಎಸ್, ಸೊ ಗೊತ್ತಿದೆ ಅಲ್ವಾ, ಉಂಡೆಯನ್ನ ಪಾಕ ಮಾಡಿದ್ರೆ ಉಂಡೆ ಕಟ್ಟಕ್ ಬರತ್ತಾ, ಇಲ್ಲ. ಅದೇ ರೀತಿಯಾಗಿ ಹಾಗಾದ್ರೆ ಮ್ಯಾಮ್ ಶಿಲೆಗಳು ಸಹ ಪಾಕ ಆಗ್ತಾವ, ಕಲ್ಲು ಪಾಕ ಆಗುತ್ತಾ, ಕಲ್ಲು ಕರಗುತ್ತಾ? ಎಸ್ ಮಕ್ಕಳೇ, ಭೂಮಿಯ ಒಳಗೆ ಅಷ್ಟು ತಾಪಮಾನ ಇದೆ, ಒಳಗೆ ಇರುವಂತ ಭೂಮಿಯ ಗರ್ಭದಲ್ಲಿರುವಂತಹ ಶಿಲೆಗಳು ಅಲ್ಲಿರುವಂತಹ ಉಷ್ಣಾಂಶದಿಂದ ಏನಾಗ್ತಾ ಇದಾವೆ, ಘರ್ಷಣೆಯಿಂದ ಉಷ್ಣಾಂಶದಿಂದ ಕರಗ್ತಾ ಇದ್ದಾವೆ, ಕರಗಿ ಏನಾಗ್ತಾ ಇದೆ, ಪಾಕ ಆಗ್ತಾ ಇದ್ದಾವೆ. ಇದನ್ನ ಮ್ಯಾಗ್ಮಾ ಅಂತೇಳಿ ಕರಿತೀವಿ. ಎಸ್, ಈಗ ಕೇಂದ್ರಗೋಳಕ್ಕೆ ಹೋಗೋಣ. ಕೇಂದ್ರಗೋಳ, ಇದನ್ನ ಭೂತಿರುಳು ಅಂತೇಳಿ ಕರಿತೀವಿ. ಎಸ್, ಇಲ್ಲಿ ನಿಫೆ ಅಂತ ಯಾಕೆ ಕರಿತೀವಿ, ಇಲ್ಲಿ ನಿಕ್ಕಲ್ ಮತ್ತು ಫೆರಸ್ ಅಂದ್ರೆ ಕಬ್ಬಿಣ ಇವೆರಡು ಅಂಶ ದೊರಕೋದ್ರಿಂದ ಇದನ್ನ ನಿಫೆ ಅಂತೇಳಿ ಕರಿತೀವಿ. ಇದು ಭೂಮಿಯ ಹೊರ ಪದರವನ್ನ ಆ ರೀತಿ ಕರಿತೀವಿ. ಇದು ಭೂಮಿಯ ಒಂದು ಅತ್ಯಂತ ಒಳಪದರ ಆಗಿದೆ. ಇದು ಭೂಮಿಯ ಮೇಲ್ಮೈಯಿಂದ ಅಪ್ ಟು 6371 ಕಿಲೋಮೀಟರ್ ಆಳದವರೆಗೆ ಇದೆ. ಕೇಳ್ಬೋದು, ಒಂದು ಒಳ ಕೇಂದ್ರ ಎಷ್ಟು ದೂರ ಇದೆ ಭೂಮಿಯ ಮೇಲ್ಪದರದಿಂದ, 6371 ಕಿಲೋಮೀಟರ್ ದೂರ ಇದೆ. ಎಸ್, ಸೊ ಮಕ್ಕಳೇ, ಈ ಭೂಮಿಯ ಒಂದು ಕೇಂದ್ರವನ್ನ ನಾವು ಹೊರ ಕೇಂದ್ರ ಮತ್ತೆ ಒಳ ಕೇಂದ್ರ ಅಂತ ಎರಡು ಭಾಗ ಮಾಡ್ತೀವಿ ಅಂತ ಹೇಳಿದೆ. ಈ ಹೊರ ಕೇಂದ್ರವನ್ನ, ಸೊ ಇದು ಏನಾಗಿದೆ, ಇದು ಅರೆ ದ್ರವ ರೂಪದಲ್ಲಿದೆ. ಅಂದ್ರೆ ಪೂರ್ತಿ ಲಿಕ್ವಿಡ್ ಅಲ್ಲ, ಪೂರ್ತಿ ಸಾಲಿಡ್ ಅಲ್ಲ, ಅಂದ್ರೆ ದ್ರವ ರೂಪನೂ ಅಲ್ಲ, ತೀರಾ ಘನ ರೂಪನೂ ಅಲ್ಲ, ಅವೆರಡರ ಮಧ್ಯದಲ್ಲಿ ಇದು ಇರುತ್ತೆ. ಅರೆ ದ್ರವ ರೂಪ ಅಂತೇಳಿ ಕರಿತೀವಿ. ಎಸ್, ಸೊ ವಿದ್ಯಾರ್ಥಿಗಳೇ ನೋಡಿ, ಇದೇನಿದು, ವೇಟ್ ಒಂದ್ ನಿಮಿಷ. ಎಸ್ ವಿದ್ಯಾರ್ಥಿಗಳೇ, ಇದೇನಿದು ಎಲ್ರಿಗೂ ಗೊತ್ತು ಅಲ್ವಾ, ಇದು ಮುಂಬತ್ತಿ ಅಲ್ವಾ. ಈ ಮುಂಬತ್ತಿ ಫಸ್ಟ್ ಯಾವ ರೂಪದಲ್ಲಿತ್ತು, ಘನ ರೂಪದಲ್ಲಿತ್ತು. ಇದಕ್ಕೆ ನಾವು ಏನ್ ಮಾಡಿದ್ವಿ, ಈಗ ಲೈಟ್ ಹಾಕಿದ್ವಿ ಅಂದ್ರೆ ದೀಪವನ್ನ ಹಚ್ಚಿದ್ವಿ. ಇದರಿಂದ ಏನಾಗ್ತಾ ಇದೆ, ಇಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಹೀಟ್ ಪ್ರೊಡ್ಯೂಸ್ ಆದಂಗೆಲ್ಲ ಈ ಘನ ರೂಪದಲ್ಲಿರೋದು ಏನಾಗುತ್ತೆ, ಈಗ ಲಿಕ್ವಿಡ್ ಆಗಿ ಬರ್ತಾ ಹೋಗುತ್ತೆ ಅಲ್ವಾ, ಗೊತ್ತಲ್ವಾ ನಿಮ್ಗೆಲ್ಲ. ಎಸ್, ಇದು ಬರ್ತಲ್ವಾ, ತೀರಾ ನೀರಾಗಿನೂ ಬರಲ್ಲ, ತೀರಾ ಗಟ್ಟಿಯಾಗೂ ಬರಲ್ಲ ಅಲ್ವಾ. ಫಸ್ಟ್ ಲಿಕ್ವಿಡ್ ಆಗಿ ಬಂದು ಆಮೇಲೆ ಏನಾಗುತ್ತೆ, ಇಲ್ಲಿ ಗಟ್ಟಿ ಆಗ್ತಾ 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 ಹೋಗುತ್ತೆ ಅಲ್ವಾ. ಎಸ್, ಸೊ ಭೂಮಿಯ ಒಂದು ಇರೋದು ಏನಾಗುತ್ತೆ ಕೊನೆಗೆ, ಸೊ ಈ ಒಂದು ಗಟ್ಟಿಯಾಗಿರುವಂತ ಘನವಾಗಿರುವಂತದ್ದು ಏನಾಗುತ್ತೆ, ಕಾವನ್ನ ನಾವು ಕೊಟ್ಟಾಗ ನೋಡಿ, ಕಾವು ಕೊಟ್ಟಾಗ ಏನಾಗ್ತಾ ಇದೆ, ಇದು ಮೆಲ್ಟ್ ಆಗ್ತಾ ಇದೆ ಅಲ್ವಾ, ಕಾಣಿಸ್ತಿದೆನಾ, ಮೆಲ್ಟ್ ಆಗ್ತಾ ಇದೆ. ಎಸ್, ಇದೇ ರೀತಿಯಾಗಿ ಏನಾಗ್ತಿದೆ, ಭೂಮಿಯ ಅಂತರದಲ್ಲಿರುವಂತ ಶಿಲೆಗಳು ಸಹ ಈ ಒಂದು ಉಷ್ಣಾಂಶದಿಂದ ಏನಾಗ್ತಾ ಇದಾವೆ, ಮೆಲ್ಟ್ ಆಗ್ತಾ ಇದಾವೆ. ಎಸ್, ಮೆಲ್ಟ್ ಅಂತಂದ್ರೆ ಅದೇ ಪಾಕರೂಪ ಆಗ್ತಾ ಇದಾವೆ. ಸೊ ಮಕ್ಕಳೇ, ನಿಮ್ಗಿದು ಒಂದು ತಿಳಿದಿರಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಪ್ರಪಂಚದ ಅತಿ ಆಳವಾದ ಕೆಲವು ಗಣಿ ಪ್ರದೇಶಗಳ ಬಗ್ಗೆ ನಾನು ನಿಮ್ಗೀಗ ಹೇಳ್ತೀನಿ. ರಷ್ಯಾದ ಅಕೋಲಾ ಪರ್ಯಾಯ ದ್ವೀಪ ಸುಮಾರು 12.26 ಕಿಲೋಮೀಟರ್ ಆಳದಲ್ಲಿದೆ. ಇದು ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾದಲ್ಲಿ ಕಿಂಬರ್ಲಿ ಅನ್ನೋ ಒಂದು ವಜ್ರದ ಗಣಿಯ ಸುಮಾರು 3.9 ಕಿಲೋಮೀಟರ್ ಆಳದಲ್ಲಿದೆ. ಹಾಗೆ ಭಾರತದ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧಿಯಾದಂತ ಸಿನಿಮಾ ಯಾವುದು, ಕರ್ನಾಟಕದಲ್ಲಿ KGF ಸಿನಿಮಾ. ಎಸ್, ಯಶ್ ಅವರು ಮಾಡಿದ್ರಲ್ವಾ. ಎಸ್, ಸೊ ಈ ಒಂದು KGF ಅನ್ನೋದು ಒಂದು ಗಣಿಗಾರಿಕೆ. ಇದು ಸುಮಾರು 1.5 ಕಿಲೋಮೀಟರ್ ದೂರ ಆಳದಲ್ಲಿದೆ. ಎಸ್, ಶಿಲೆಗಳು. ಈಗ ನಾವು ಶಿಲೆಗಳ ಬಗ್ಗೆ ಹೋಗೋಣ.
ಮಕ್ಕಳೇ, ಶಿಲೆಗಳು ವಿವಿಧ ಬಗೆಯ ಖನಿಜಗಳ ಅಜೈವಿಕ ಸಂಯುಕ್ತ ವಸ್ತುಗಳಾಗಿವೆ. ಇಲ್ಲಿ ಅನೇಕ ಖನಿಜಾಂಶಗಳು ಸೇರ್ಕೊಂಡು ಒಂದು ಸಂಯುಕ್ತ ವಸ್ತು ಆಗಿದೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಅಂಶಗಳು ಕೂಡಿರೋದ್ರಿಂದ ಇದನ್ನ ಸಂಯುಕ್ತ ಅಂತ ಕರಿತೀವಿ. ಹಾಗೆ ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ನಾವು ಘನ ರೂಪದಲ್ಲಿದ್ದು ಇನಾರ್ಗ್ಯಾನಿಕ್ ವಸ್ತುಗಳನ್ನ ಒಳಗೊಂಡಿದೆ. ಇದು ಎಂತ ವಸ್ತುಗಳನ್ನ ಒಳಗೊಂಡಿದೆ? ಇನಾರ್ಗ್ಯಾನಿಕ್ ವಸ್ತುಗಳನ್ನ ಒಳಗೊಂಡಿದೆ. ಇದರಿಂದ ಶಿಲೆಗಳನ್ನ ಖನಿಜಗಳ ಮಿಶ್ರಣ ಅಂತಾನೂ ಕರೀತಾರೆ. ಶಿಲೆಗಳನ್ನ ಏನಂತ ಕರೀತಾರೆ? ಖನಿಜಗಳ ಮಿಶ್ರಣ. ಯಾಕಂದ್ರೆ ಇಲ್ಲಿ ಅನೇಕ ಖನಿಜಗಳು ಮಿಶ್ರಣ ಆಗಿದಾವೆ. ಸೊ ಶಿಲೆಗಳಲ್ಲಿ ನಾವು 3 ರೀತಿಯಾದ ವಿಧಗಳನ್ನ ನೋಡ್ತಾ ಹೋಗ್ತೀವಿ. ಒಂದು ಅಗ್ನಿ ಶಿಲೆಗಳು, ಮತ್ತೊಂದು ಕಣ ಶಿಲೆಗಳು, ಮತ್ತೊಂದು ರೂಪಾಂತರ ಶಿಲೆಗಳು. ಏನಿದು ಕಣಶಿಲೆ, ಅಗ್ನಿಶಿಲೆ, ರೂಪಾಂತರ ಶಿಲೆ? ಎಸ್, ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಸ್, ಅಗ್ನಿಶಿಲೆಗಳು. ಸೊ ಆನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದೆಲ್ಲ ಬೆಂಕಿ. ಎಸ್, ಅಗ್ನಿಶಿಲೆಗಳು. ಅಗ್ನಿಶಿಲೆಗಳನ್ನ ನಾವು ಆಂಗ್ಲ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ. ಇಗ್ನಿಯಸ್ ರಾಕ್ಸ್ ಹೇಳಿ ಮಕ್ಕಳೇ, ಇಗ್ನಿಯಸ್ ರಾಕ್ಸ್. ಇದನ್ನ ಇಗ್ನಿಯಸ್ ಅಂತಂದ್ರೆ ಬೆಂಕಿ. ಏನಂತ ಅರ್ಥ? ಬೆಂಕಿ ಅಂತ ಅರ್ಥ. ಹಾಗೆ ಲ್ಯಾಟಿನ್ ಭಾಷೆಯಲ್ಲಿ ಇಗ್ನಿಸ್ ಅಥವಾ ಸಂಸ್ಕೃತದಲ್ಲಿ ಇದನ್ನ ಅಗ್ನಿ ಅಂತ ಹೇಳಿ ಕರಿತೀವಿ. ಇದರ ಅರ್ಥ ಅಗ್ನಿ ಅಂತ ಅರ್ಥ ಆಗುತ್ತೆ. ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಹೊಮ್ಮಿ ಮೇಲ್ಮೈಯಲ್ಲಿ ಬಂದು ತಂಪಾಗಿ ಘನೀಭವಿಸೋದ್ರಿಂದ ಇಲ್ಲಿ ಒಂದು ಶಿಲೆಗಳು ನಿರ್ಮಿತ ಆಗ್ತಾ ಇದ್ದಾವೆ. ಇವುಗಳನ್ನ ಪ್ರಾಥಮಿಕ ಶಿಲೆಗಳು ಅಂತೇಳಿ ಕರಿತೀವಿ. ಎಸ್ ಮಕ್ಕಳೇ, ಎಸ್ ಮಕ್ಕಳೇ, ನೋಡಿ ಇದನ್ನ ಮತ್ತೆ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಬಳಸ್ಕೊಳ್ತಾ ಇದ್ದೀನಿ. ಎಸ್, ಭೂಮಿಯ ಅಂತರಾಳದಲ್ಲಿರುವಂತ, ಇದನ್ನ ಒಂದು ಭೂಮಿಯ ಭಾಗ ಅನ್ಕೊಳ್ಳಿ. ಇದ್ರ ಒಳಗೆ ಇರುವಂತ ಒಂದು ಏನು ಒಂದು ಘನ ರೂಪದಲ್ಲಿರುವಂತ ವಸ್ತು ಏನಾಗ್ತಾ ಇದ್ದಾವೆ? ಒಳಗಿನ ಒತ್ತಡದಿಂದ, ಕಾವಿನಿಂದ ಹೊರ ಹೊಮ್ಮಿ ಹೊರಗೆ ಬರ್ತಾ ಇದೆ. ಸೊ ನೋಡಿ, ಇದ್ರೊಳಗಿರುವಂತದ್ದು ಈ ಒಂದು ಕಾವಿನಿಂದ ಏನಾಗ್ತಾ ಇದೆ? ಈ ಉಷ್ಣಾಂಶದಿಂದ ಕರಗಿ ಹೊರಗೆ ಬರ್ತಾ ಇದೆ. ಎಸ್, ನಿಮ್ಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮುಂಬತ್ತಿನ ನಾವು ಹಚ್ಚಿದಾಗ ಏನಾಗುತ್ತೆ? ಉರ್ದು ಅದು ಒಂದು ಲಿಕ್ವಿಡ್ ಆಗಿ ಕೆಳಗೆ ಬೀಳ್ತಾ ಬೀಳ್ತಾ ಹೋಗುತ್ತೆ. ಫಸ್ಟ್ ಅದು ಲಿಕ್ವಿಡ್ ಆಗಿ ಇರುತ್ತೆ ಅಲ್ವಾ? ನಾವು ಮುಟ್ಟಿದಾಗ ನಮ್ಗೆ ಏನ್ ಅನುಭವ ಆಗುತ್ತೆ? ಲಿಕ್ವಿಡ್ ಬಂದಾಗ ತಕ್ಷಣ ಮುಟ್ಟಿದ್ರೆ ಬಿಸಿಯ ಅನುಭವ ಆಗುತ್ತೆ, ಕೈ ಸುಟ್ಟಾಗೆ ಆಗುತ್ತೆ ಅಲ್ವಾ? ಸೊ ಆಮೇಲೆ ನಾವು ಸ್ವಲ್ಪ ಬಿಟ್ಟ ಮೇಲೆ ಏನಾಗುತ್ತೆ? ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ, ಘನ ರೂಪಕ್ಕೆ ಅದು ಬರುತ್ತೆ ಅಲ್ವಾ? ಸೇಮ್ ಆಸ್ ಇಟ್ ಈಸ್ ಭೂಮಿಯಲ್ಲೂ ಸಹ ಇದೇ ರೀತಿಯಾಗಿ ಆಗುತ್ತೆ. ಅಂದ್ರೆ ಸೊ ಏನಾಗುತ್ತೆ? ಸೊ ಭೂಮಿಯಿಂದ ಹೊರ ಬಂದಂತಹ ಒಂದು ಪಾಕ ಭೂಮಿ ಮೇಲೆ ಬಿದ್ದು ತುಂಬಾ ವರ್ಷಗಳ, ಇದು ಮುಂಬತ್ತಿದು ಸ್ವಲ್ಪ ಕಾವಿರುತ್ತೆ, ಹಾಗಾಗಿ ಬೇಗ ಒಂದು ವಾತಾವರಣಕ್ಕೆ ಬಂದು ತಂಪಾಗಿ ಗಟ್ಟಿ ಘನ ರೂಪ ಅಂತ ತಾಳುತ್ತೆ. ಆದ್ರೆ ಭೂಮಿಯಲ್ಲಿರೋದು ತುಂಬಾನೇ ಕಾವಿನಿಂದ ಬಂದಿರುತ್ತೆ, ಕಲ್ಲು ಕರಗಿರುತ್ತೆ. ಅಂದ್ರೆ ಅದು ಎಷ್ಟು ಉಷ್ಣಾಂಶನ ರೆಡ್ಯೂಸ್ ಮಾಡಿರ್ಬೋದು? ಎಷ್ಟು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಮಕ್ಕಳೇ ಅಲ್ವಾ? ನಿಜಕ್ಕೂ ಅದ್ಭುತ. ಪ್ರಕೃತಿಯಲ್ಲಿ ಆಗೋ ವಿಸ್ಮಯಗಳನ್ನ ನಾವು ನಿಜಕ್ಕೂ ತಡೆಯೋಕ್ಕಾಗೋದಿಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಂತ ಒಂದು ಉಷ್ಣಾಂಶದಿಂದ ಕಲ್ಲುಗಳು, ಶಿಲೆಗಳು ಕರಗಿ ಭೂಮಿಯ ಹೊರಗೆ ಬಂದು ಬಿದ್ದಾಗ ಪಾಕದ ರೂಪದಲ್ಲಿ ಬೀಳ್ತವೆ. ಹೆಂಗೆ ಮುಂಬತ್ತಿಯಿಂದ ಲಿಕ್ವಿಡ್ ಆಗಿ ಬೀಳುತ್ತಲ್ವಾ, ಹಾಗೇನೆ ಭೂಮಿಯಿಂದ ಹೊರಗೆ ಬೀಳುತ್ತೆ. ಸೊ ಬಿದ್ದಾಗ ಏನಾಗುತ್ತೆ? ಸುಮಾರು ವರ್ಷಗಳ ನಂತರ ಅವು ತಂಪಾಗಿ ಕಲ್ಲುಗಳಾಗಿ ಏನಾಗ್ತವೆ? ಮಾರ್ಪಡುತ್ತವೆ. ಇಂತಹ ಕಲ್ಲುಗಳನ್ನು ನಾವು ಪ್ರಾಥಮಿಕ ಶಿಲೆಗಳು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಪ್ರಾಥಮಿಕ ಶಿಲೆಗಳು. ಎಸ್ ಮಕ್ಕಳೇ, ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಏನಾಗ್ತಾ ಇದೆ? ವಿಡಿಯೋ ನೋಡಿ ಮಕ್ಕಳೇ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಭೂಮಿಯಲ್ಲಿ ಏನಾಗ್ತಾ ಇದೆ? ಒಂದು ಶಿಲಾಪಾಕ ಏನಾಗ್ತಾ ಇದೆ? ಬೆಂಕಿಯೋಪಾದಿಯಲ್ಲಿ ಬಂದು ಏನಾಗ್ತಾ ಇದೆ? ತಂಪಾಗಿ ಭೂಮಿಯಲ್ಲಿ. ಸೊ ಈ ರೀತಿಯಾಗಿ ಮೊದಲು ಏನಾಗುತ್ತೆ? ಭೂಮಿ ಒಳಗಿರುವಂತ ಪಾಕ, ಬಿಸಿಯಾದ ಪಾಕ ಬೆಂಕಿಯೋಪಾದಿಯಲ್ಲಿ ಬಂದು ಈ ರೀತಿ ಚುಮ್ಮಿ ನೆಲಕ್ಕೆ ಬೀಳುತ್ತೆ. ಬಿದ್ಮೇಲೆ ಏನಾಗುತ್ತೆ? ತಂಪಾಗಿ ಘನೀಭವಿಸಿ ಶಿಲೆಗಳಾಗಿ ಬದಲಾಗ್ತವೆ. ಇವನ್ನ ಅಗ್ನಿ ಶಿಲೆಗಳು ಅಂತೇಳಿ ಕರಿತೀವಿ. ಈ ಅಗ್ನಿ ಶಿಲೆಗಳಲ್ಲಿ ಮತ್ತೆ ನಾವು 2 ವಿಧಗಳು ನೋಡ್ತೀವಿ. ಒಂದು ಅಂತಃಸರಣ ಶಿಲೆಗಳು, ಮತ್ತೊಂದು ಬಹಿಸ್ತರಣ ಶಿಲೆಗಳು ಅಥವಾ ಲಾವಾ ಅಥವಾ ಜ್ವಾಲಾಮುಖಿ ಶಿಲೆಗಳು ಅಂತೇಳಿ ಕರಿತೀವಿ. ಈ ಅಂತಃಸರಣ ಶಿಲೆಗಳಲ್ಲಿ ನಾವು ಮತ್ತೆ ನೋಡ್ತೀವಿ ಅಂತರಾಗ್ನಿ ಶಿಲೆಗಳು ಮತ್ತೆ ಹಾಗೆ ಡೈಕ್ ಶಿಲೆಗಳು. ಮಕ್ಕಳೇ ಹೇಳಿ, ಅಂತಃಸರಣ ಶಿಲೆಗಳಲ್ಲಿ ಎಷ್ಟು ವಿಧ? ಅಂತರಾಗ್ನಿ ಶಿಲೆಗಳು ಮತ್ತೆ ಡೈಕ್ ಶಿಲೆಗಳು. ಎಸ್, ಈ ಅಂತರಾಗ್ನಿ ಶಿಲೆಗಳಿಗೆ ವಿಧಗಳು. ಸೊ ಗ್ರಾನೈಟು, ಸೊ ಹಾಗೇನೆ
ಒಂದು ಡಯೋರೈಟು, ಗ್ಯಾಬ್ರೋ ಇವು ಅಂತರಾಗ್ನಿ ಶಿಲೆಗಳಿಗೆ ಉದಾಹರಣೆ ಆಗ್ತವೆ. ಸೊ ಡೈಕ್ ಶಿಲೆಗಳನ್ನ ಇವು ನಾವು ಡೊಲೋರೈಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಡೊಲೋರೈಟ್ ಅನ್ನೋ ಒಂದು ಶಿಲೆಯನ್ನು ನಾವು ಡೈಕ್ ಶಿಲೆಗಳು ಅಂತ ಹೇಳಿ ಕರಿತೀವಿ. ಸೊ ಇವುಗಳನ್ನ ನಾವು ಡೈಕ್ ಶಿಲೆಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಬಹಿಸ್ತರಣ ಶಿಲೆಗಳು ಅಂತ ಹೇಳಿ ನೋಡೋಣ. ಎಸ್ ಮಕ್ಕಳೇ, ನಾನು ಈ ತರಗತಿಯಲ್ಲಿ ನಿಮ್ಗೆ ಅಗ್ನಿ ಶಿಲೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮುಂದೆ ಇವುಗಳ ಬಗ್ಗೆ ಅಂತಃಸರಣ ಶಿಲೆ, ಬಹಿಸ್ತರಣ ಶಿಲೆಗಳ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅಂತಃಸರಣ ಶಿಲೆಗಳು ಮತ್ತೆ ಬಹಿಸ್ತರಣ ಶಿಲೆಗಳು. ಸೊ ಇವುಗಳ ವ್ಯತ್ಯಾಸ ಮೊದಲು ನಾವು ನೋಡೋಣ. ಅಂತಃಸರಣ ಶಿಲೆ ಅಂತಂದ್ರೆ ಮ್ಯಾಗ್ಮಾ ಅಂದ್ರೆ ಪಾಕ ಅಂತ ಹೇಳ್ತೀವಿ. ಮ್ಯಾಗ್ಮಾ ಭೂ ಮೇಲ್ಮೈಯನ್ನ ತಲುಪುವ ಮೊದಲೇ ಒಂದು ಅಂತರಾಳದಲ್ಲೇ ಏನಾಗಿರುತ್ತೆ, ತಂಪಾಗಿ ಘನೀಭವಿಸಿ ಶಿಲೆಗಳಾಗಿರ್ತವೆ. ಸೊ ನೀವು ಎಷ್ಟೋ ಸರಿ ಬೋರ್ ಹೊಡಿಸ್ಬೇಕಾದ್ರೆ ಒಳಗೆ ಬಂಡೆ ಇದೆ ಅಂತ ಹೇಳ್ತೀವಿ. ಸೊ ಅಂತವನ್ನ ನಾವೇನಂತೀವಿ, ಅಂತಃಸರಣ ಶಿಲೆಗಳು. ಬೋರ್ ಹೊಡಿಸ್ತಾರಲ್ವಾ, ನೀರ್ ಬೀಳಲ್ಲ, ಕೆಲವು ಸರಿ ಬಂಡೆಗಳು ಸಿಗ್ತವೆ, ಅಲ್ಲಿ ಇಂಥ ಸೌಂಡ್ ಬರ್ತಾ ಇರುತ್ತಲ್ವಾ, ಕಲ್ಲನ್ನ ಓಲ್ ಮಾಡ್ಕೊಂಡು ಹೋಗ್ಬೇಕಲ್ವಾ, ಅವನ್ನ ಅಂತಃಸರಣ ಶಿಲೆ ಅಂತ ಕರಿತೀವಿ. ಹಾಗಾದ್ರೆ ಬಹಿಸ್ತರಣ ಶಿಲೆ ಅಂತಂದ್ರೆ ಈ ಮ್ಯಾಗ್ಮಾ ಹೊರಹೊಮ್ಮಿ, ಈ ವಿಡಿಯೋದಲ್ಲಿ ತೋರಿಸಿದ್ನಲ್ವಾ, ಅದು ಹೊರಹೊಮ್ಮಿ ಭೂ ಮೇಲ್ಮೈಯನ್ನ ಅಂದ್ರೆ ಮೇಲ್ಮೈ ಮೇಲೆ ಬಿದ್ದು ತಂಪಾಗಿ ಒಂದು ಶಿಲೆಗಳಾಗಿ ಮಾರ್ಪಾಡೋಗುತ್ತೆ. ಇವನ್ನ ಬಹಿಸ್ತರಣ ಶಿಲೆಗಳು ಅಂತ ಹೇಳಿ ಕರಿತೀವಿ. ಹಾಗೇನೆ ಅಂತಃಸರಣ ಶಿಲೆಗಳು ಹರಳಿನಿಂದ ಕೂಡಿರ್ತವೆ, ಹರಳಾಗಿರ್ತವೆ ಮತ್ತು ಭೂಮಿಯ ಒಳಭಾಗದ ಆಳದಲ್ಲಿರ್ತವೆ. ಆದ್ರೆ ಬಹಿಸ್ತರಣ ಶಿಲೆಗಳು ಇವು ಸಾಮಾನ್ಯವಾಗಿ ಸಣ್ಣ ಹರಳುಗಳಿಂದನೇ ಕೂಡಿದ್ದು ಗಾಜಿನಂತೆ ನಯವಾಗಿರುತ್ತೆ. ಎಸ್ ಮಕ್ಕಳೇ, ಇದು ನಿಮ್ಗೆ ಮುಂಬತ್ತಿಯ ಒಂದು ಚೂರ್ಣ ತೋರಿಸ್ತಾ ಇದ್ದೀನಿ. ಇದು ಭೂಮಿಯಿಂದ ಹೊರಗೆ ಬಂದಿದೆ ಅಂತ ಭಾವಿಸ್ಕೊಳ್ಳಿ. ಬಂದ್ಮೇಲೆ ಇದೇನಾಗ್ತಾ ಇದೆ, ನಯಸ್ ಗಾಜಿನ ರೀತಿಯಲ್ಲಿ ಇದೆ ಅಲ್ವಾ. ಸೇಮ್ ಆಸ್ ಇಟ್ ಈಸ್ ಈ ಒಂದು ಭೂಮಿಯ ಒಂದು ಜ್ವಾಲಾಮುಖಿ ಹೊರಗೆ ಬಂದ್ಮೇಲೆ ಅಲ್ಲಿ ತಂಪಾಗಿದ್ಮೇಲೆ ಅಲ್ಲಿರುವಂತ ಶಿಲೆಗಳು ಗಾಜಿನಂತೆ ನಯವಾಗಿರ್ತವೆ, ನಯಸ್ಸಾಗಿರ್ತವೆ. ಯಾಕೆಂದ್ರೆ ಲಾವಾರಸ, ಮಕ್ಕಳೇ ನೋಡಿ, ಲಾಲಾರಸ ಅಂದ್ರೆ ನಮ್ಮ ಬಾಯಿಯಲ್ಲಿರುವಂತ ಜೊಲ್ಲು, ಅದನ್ನ ನಾವು ಲಾಲಾರಸ ಅಂತ ಕರಿತೀವಿ. ಲಾಲಾರಸ ಅಲ್ವಾ, ಲಾಲಿ ಹೇಳ್ತೀವಲ್ವಾ, ಲಾಲಾರಸ. ಲಾವಾರಸ ಅಂತಂದ್ರೆ ಭೂಮಿಯ ಒಳಗಿರುವಂತ ಒಂದು ಜೊಲ್ಲು ಅಂತ ಹೇಳ್ಬೋದು, ಅಥವಾ ಭೂಮಿಯ ಒಳಗಿರುವಂತ ಒಂದು ಲವಣ ಏನು ಪಾಕ, ಶಿಲಾಪಾಕ, ಅದನ್ನ ನಾವು ಲಾವಾರಸ ಅಂತೇಳಿ ಕರಿತೀವಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಈ ಲಾವಾರಸವು ಭೂಮಿಯ ಮೇಲೆ ತಂಪಾಗಿ ಶಿಲೆ ಆಗ್ತವೆ. ಆಯ್ತಾ? ಎಸ್. ಹಾಗಾದ್ರೆ ಅಂತಃಸರಣ ಶಿಲೆಗೆ ಉದಾಹರಣೆ ನಾವು ಗ್ರಾನೈಟು, ಡಯೋರೈಟು, ಗ್ರಾಬೋ ಇವುಗಳನ್ನ ನಾವು ಉದಾಹರಣೆ ಕೊಡ್ಬೋದು. ಬಹಿಸ್ತರಣ ಶಿಲೆಗಳಿಗೆ ನಾವು ಬಸಾಲ್ಟ್, ಅಂಡೆಸೈಟ್ ಇವನ್ನ ನಾವು ಉದಾಹರಣೆಯಾಗಿ ಕೊಡಬಹುದು. ಎಸ್ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಅಂತಃಸರಣ ಶಿಲೆ ಮತ್ತೆ ಬಹಿಸ್ತರಣ ಶಿಲೆ ಅಂದ್ರೆ ಏನು ಅನ್ನೋದನ್ನ ಈಗ ನೋಡಿದ್ವಿ ಅಲ್ವಾ. ಸೊ ಅದಕ್ಕೆ ಎಕ್ಸಾಂಪಲ್ ಅಂತಃಸರಣ ಶಿಲೆಗೆ ಗ್ರಾನೈಟ್ ಅಂತ ಹೇಳಿದೆ ಅಲ್ವಾ. ಸೊ ಬಹಿಸ್ತರಣ ಶಿಲೆಗೆ ಬಸಾಲ್ಟ್ ಅಂತ ಹೇಳಿದೆ. ಹಾಗಾದ್ರೆ ಹೇಗಿರುತ್ತೆ ಗ್ರಾನೈಟು, ನೋಡಿದ್ದೀರಾ ಎಲ್ಲಾದ್ರೂ? ನೋಡೇ ಇರ್ತೀರಾ ಎಲ್ರು. ಆಲ್ಮೋಸ್ಟ್ ಇವಾಗ ಎಲ್ರೂ ಮನೇಲೂ ಗ್ರಾನೈಟ್ಸ್ ನ ಯೂಸ್ ಮಾಡ್ತಾನೆ ಇದ್ದಾರೆ ಅಲ್ವಾ. ಎಸ್. ಸೊ ಗ್ರಾನೈಟ್ ನ ನಾವು ಎಂತ ಶಿಲೆ ಅಂತ ಕರಿತೀವಿ? ಅಂತಃಸರಣ ಶಿಲೆ ಅಂತ ಹೇಳಿ ಕರಿತಿದೀವಿ. ಎಸ್. ಅದೇ ರೀತಿಯಾಗಿ ಒಂದು ಬಹಿಸ್ತರಣ ಶಿಲೆಗೆ ಎಕ್ಸಾಂಪಲ್ ಹೇಳಿದೆ ಬಸಾಲ್ಟ್ ಅಂತ ಹೇಳಿದೆ. ಎಸ್, ನಿಮ್ಗೆ ಕಾಣ್ತಾ ಇದೆ ಅಲ್ವಾ ಸ್ಕ್ರೀನ್ ಅಲ್ಲಿ. ಸೊ ಅದನ್ನ ನಾವು ಬಸಾಲ್ಟ್ ಶಿಲೆ ಅಂತ ಹೇಳ್ತೀವಿ. ಸೊ ಇವು ಹೇಗೆ ಉತ್ಪಾದನೆ ಆಗುತ್ತೆ? ಸೊ ಭೂಮಿಯ ಒಳಗಿರುವಂತ ಅಂತರಾಳದಲ್ಲಿರುವಂತಹ ಪಾಕ, ಸೊ ಅಲ್ಲಿನ ಉಷ್ಣಾಂಶ ಹೆಚ್ಚಾದಾಗ ಭೂಮಿಯ ಹೊರಗೆ ಬಂದು ಜ್ವಾಲಾಮುಖಿಯೋಪಾದಿಯಲ್ಲಿ ಹೊರಗೆ ಬಂದು ಆ ಒಂದು ಪಾಕ ಕಾಲಾನಂತರ ತುಂಬಾ ವರ್ಷಗಳ ನಂತರ ತಂಪಾಗಿ ಘನೀಭವಿಸುತ್ತೆ. ಸೊ ಕಲ್ಲುಗಳಾಗಿ ಮಾರ್ಪಾಡಾಗುತ್ತೆ. ಅದು ಹೇಗೆಲ್ಲ ಬಂದಿರುತ್ತೋ ಅದೇ ರೀತಿಯಾಗಿ ಕಲ್ಲು ಸ್ಟ್ರಕ್ಚರ್ ಆಗಿ ಮಾರ್ಪಾಡಾಗುತ್ತೆ. ಅದನ್ನ ನಾವು ಬಹಿಸ್ತರಣ ಶಿಲೆ ಅಂತ ಹೇಳಿ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಈಗ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ನಾವು ಬಸಾಲ್ಟ್ ಬಹಿಸ್ತರಣ ಶಿಲೆ ಅಂತ ಹೇಳಿ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಸೊ ಹಾಗಾದ್ರೆ ಕಲ್ಲುಗಳು ಅಥವಾ ಶಿಲೆಗಳು ಇದೊಂದೇ ರೀತಿಯಲ್ಲೇ ಉತ್ಪಾದನೆ ಆಗುತ್ತಾ? ಇಲ್ಲ. ಅವು ಪರಿಸರದ ಕೆಲವು ಬದಲಾವಣೆಯೊಂದಿಗೆ ಕೆಲವು ರೀತಿಯಾದ ಶಿಲೆಗಳು ಉತ್ಪಾದನೆ ಆಗ್ತಾ ಇದ್ದಾವೆ ಭೂಮಿ ಮೇಲೆ. ಕೆಲವೊಂದು ಗಾಳಿಯಿಂದ, ಕೆಲವೊಂದು ಪ್ರವಾಹಗಳಿಂದ, ಭೌತಿಕ ಕ್ರಿಯೆಗಳಿಂದ, ರಾಸಾಯನಿಕ ಕ್ರಿಯೆಗಳಿಂದ ಕಲ್ಲುಗಳು ಅಥವಾ ಶಿಲೆಗಳು ಉತ್ಪಾದನೆ ಆಗ್ತಿದ್ದಾವೆ. ಸೊ ಕಲ್ಲುಗಳ ಮತ್ತೆ ಶಿಲೆಗಳಲ್ಲಿ ಅನೇಕ ವಿಧಗಳು ಬರ್ತವೆ. ರೂಪಾಂತರ ಶಿಲೆ, ಕಣಶಿಲೆ ಅಂತೆಲ್ಲ ಬರ್ತವೆ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಅವುಗಳ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀನಿ. ಸೊ ಇಲ್ಲಿಗೆ ಈ ಒಂದು ತರಗತಿ ಅಂದ್ರೆ ಭೂಮಿಯ ಪದರಗಳು ಮತ್ತೆ ಭೂಮಿಯ 3 ಪದರಗಳ ಬಗ್ಗೆ ತಿಳಿಸಿದೆ. ಹಾಗೆ ಅಗ್ನಿಶಿಲೆಯನ್ನ ಪ್ರಾಥಮಿಕ ಶಿಲೆ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಜೊತೆಗೆ ಅದರ ವಿಧಗಳು, ಅಂತಃಸರಣ ಶಿಲೆ ಮತ್ತೆ ಬಹಿಸ್ತರಣ ಶಿಲೆ, ಅದರ ಅರ್ಥ ಮತ್ತು ಉದಾಹರಣೆಗಳ ಬಗ್ಗೆ ನಾವೀಗಾಗಲೇ ತಿಳ್ಕೊಂಡಿದ್ವಿ.
ಸೊ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಶುಭ ದಿನ.